ನಮಸ್ಕಾರ ಸ್ನೇಹಿತರೆ, ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕಾರಗೂರು. ಕಳೆದ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದಂಥ ರೆಮಲ್ ಚಂಡಮಾರುತದ ಕುರಿತು ಅಪ್ಡೇಟನ್ನು ಕೊಡ್ತಾಯಿದ್ದೆ. ಚಂಡಮಾರುತ ಯಾವ ದಿಕ್ಕಿಗೆ ಚಲಿಸಬಹುದು, ಯಾವೊಂದು ಪ್ರದೇಶಕ್ಕೆ ಅಪ್ಪಳಿಸಬಹುದು ಅನ್ನೋ ಕುರಿತು ನಿಖರ ಸ್ಪಷ್ಟ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಸಾವಿರಾರು ಜನ ನನ್ನ ವಿಡಿಯೋ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೆಯೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮುಂಗಾರು ಮಾರುತಗಳು, ಮಾನ್ಸೂನ್ ಅಂದರೆ ಏನು, ಯಾಕೆ ಹೆಸರು ಬಂತು, ಹಾಗೆ ನಮ್ಮ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಇದರ ಪಾತ್ರ ಏನು, ಈ ಮುಂಗಾರು ಮಾರುತಗಳು ಈ ಸಾಲಿನಲ್ಲಿ ಯಾವಾಗ ಕೇರಳದ ಕರಾವಳಿಗೆ ಆಗಮಿಸಬಹುದು, ಈ ಕುರಿತು ಒಂದು ಚಿಕ್ಕ ವಿಡಿಯೋ ಕಾರ್ಯಕ್ರಮವನ್ನು ನಿಮ್ಮೊಂದಿಗೆ ಹಂಚ್ಕೋತೀನಿ ವೀಕ್ಷಕರೇ. ಮಾನ್ಸೂನ್ ಎಂದರೆ ಋತು ಎಂದರ್ಥ. ಇದನ್ನು ಅರಬ್ಬಿ ಭಾಷೆಯಲ್ಲಿ ಮೌಸಮ್ ಅಂತ ಕರೀತಾರೆ. ಒಂದು ನಿರ್ದಿಷ್ಟ ಋತುವಿನಲ್ಲಿ ಮಾರುತಗಳು ಚಲಿಸುವ ಕಾರಣ ಇದಕ್ಕೆ ಮಾನ್ಸೂನ್ ಅನ್ನೋ ಹೆಸರು ಬಂದಿರತಕ್ಕಂಥದ್ದು. ಜೂನ್ನಿಂದ ಸೆಪ್ಟೆಂಬರ್ ಅಂತ್ಯದ ತನಕ, ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತ್ಯದ ತನಕ ಈ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಚಲಿಸ್ತಕ್ಕಂಥದ್ದು. ಹಾಗೆಯೇ ಅಕ್ಟೋಬರ್ ಮೊದಲ ವಾರದಿಂದ ಡಿಸೆಂಬರ್ ಅಂತ್ಯದ ತನಕ ಈ ಮಾರುತಗಳು ಈಶಾನ್ಯ ದಿಕ್ಕಿನಿಂದ ಕೂಡ ಚಲಿಸ್ತಕ್ಕಂಥದ್ದು. ಹಾಗಾಗಿ ಈ ಮಾರುತಗಳನ್ನು ನೈಋತ್ಯ ಮುಂಗಾರು ಮಾರುತಗಳು, ಈಶಾನ್ಯ ಮುಂಗಾರು ಮಾರುತಗಳು ಅಂತ ಎರಡು ವಿಧವಾಗಿ ವಿಂಗಡಿಸಲಾಗಿದೆ. ಈ ನೈಋತ್ಯ ಮುಂಗಾರು ಮಾರುತಗಳು ಜೂನ್ನಿಂದ ಸೆಪ್ಟೆಂಬರ್ ತನಕ ಭಾರತದ ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಂತೆ ತಮಿಳುನಾಡಿನ ದೊಡ್ಡ ಬೆಟ್ಟದಿಂದ ಹಿಡಿದು ಕೇರಳ, ಕರ್ನಾಟಕ, ಗೋವಾದ ಕೊಂಕಣ ತೀರ, ಮಹಾರಾಷ್ಟ್ರ, ಗುಜರಾತ್ನ ಕಚ್ ತನಕ ಇರತಕ್ಕಂಥ 1680 ಕಿಲೋಮೀಟರ್ ವಿಸ್ತಾರ ಹೊಂದಿರತಕ್ಕಂಥ ಪಶ್ಚಿಮ ಘಟ್ಟದಲ್ಲಿ ಈ ನೈಋತ್ಯ ಮುಂಗಾರು ಮಾರುತಗಳು ಹೆಚ್ಚು ಮಳೆಯನ್ನು ಸುರಿಸ್ತಕ್ಕಂಥದ್ದು. ಅಂದರೆ 80% ಮಳೆಯನ್ನು ಪಶ್ಚಿಮ ಘಟ್ಟ ಪ್ರದೇಶಗಳು ಪಡಿತಕ್ಕಂಥದ್ದು ವೀಕ್ಷಕರೇ. ಹಾಗೆಯೇ ಅಕ್ಟೋಬರ್ ತಿಂಗಳ ಮೊದಲ ವಾರದಿಂದ ಡಿಸೆಂಬರ್ ಅಂತ್ಯದ ತನಕ ಪೂರ್ವ ಘಟ್ಟಗಳು, ಭಾರತದ ಪೂರ್ವ ಘಟ್ಟಗಳು ಅಂತ ನಾವೇನು ಕರಿತೀವಿ, ತಮಿಳುನಾಡಿನ ಕೋರಮಂಡಲ ತೀರ ಆಗಿರ್ಬೋದು, ಆಂಧ್ರ ಪ್ರದೇಶ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೂರ್ವ ಘಟ್ಟಗಳು ಈಶಾನ್ಯ ಮುಂಗಾರು ಮಾರುತದ ಅವಧಿಯಲ್ಲಿ ಮಳೆಯನ್ನು ಪಡಿತವೆ. ಕೇವಲ 20% ಮಳೆಯನ್ನು ಪಡಿತಕ್ಕಂಥದ್ದು, ಅಂದರೆ ಆ ಒಂದು ಅವಧಿಯಲ್ಲಿ ಕಡಿಮೆ ಮಳೆ ಆಗ್ತಕ್ಕಂಥದ್ದು. ಈ ಮುಂಗಾರು ಮಾರುತಗಳು ದೇಶದ ಒಂದು ಕೃಷಿ ವ್ಯವಸ್ಥೆ ಮೇಲೆ ಹೆಚ್ಚು ಅವಲಂಬಿತ ಆಗಿರುತ್ತೆ. ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಈ ಮುಂಗಾರು ಮಾರುತಗಳ ಒಂದು ವಿಶಿಷ್ಟ ಗುಣ ಏನಪ್ಪ ಅಂದರೆ, ಯಾವ ಹಾದಿಯಲ್ಲಿ ಮಾರುತಗಳು ಸಾಗಿರುತ್ತೋ ಅದೇ ಹಾದಿಯಲ್ಲಿ, ಅಂದರೆ ಜೂನ್ನಲ್ಲಿ ಯಾವ ಒಂದು ಮಾರ್ಗದಲ್ಲಿ ಸಾಗಿ ಹೋಗಿರುತ್ತೋ ಅದೇ ಮಾರ್ಗದಲ್ಲಿ ಅಕ್ಟೋಬರ್ನಿಂದ ಡಿಸೆಂಬರ್ ತಿಂಗಳ ಅವಧಿಯಲ್ಲಿ ವಾಪಸ್ ಆಗ್ತಕ್ಕಂಥದ್ದು. ಕೆಪ್ಲರ್ನ ನಿಯಮದ ಪ್ರಕಾರ ಈ ಮಾರುತಗಳು ವಾಪಸ್ ಆಗ್ತಕ್ಕಂಥದ್ದು ಒಂದು ವಿಶೇಷ ಲಕ್ಷಣ. ಈ ಮಾನ್ಸೂನ್ ಮಾರುತಗಳು ನಮ್ಮ ಭಾರತ ಮಾತ್ರ ಅಲ್ಲ, ನಮ್ಮ ಪಕ್ಕದ ಶ್ರೀಲಂಕಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು, ಹಾಗೆ ಆಸ್ಟ್ರೇಲಿಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಹೀಗೆ ವಿಶ್ವದ ನಾನಾ ಭಾಗದಲ್ಲಿ ಮಳೆಯನ್ನು ಹಂಚಿಕೆಯನ್ನು ಮಾಡುತ್ತೆ ವೀಕ್ಷಕರೇ. ಏಷ್ಯಾ ಹಾಗೂ ಯುರೋಪ್ನ ಗಡಿ ಭಾಗದ ತನಕ ಈ ಮಾರುತಗಳು ಚಲಿಸ್ತಕ್ಕಂಥದ್ದು. ಪುನಃ ಅಕ್ಟೋಬರ್ ತಿಂಗಳ ಮೊದಲ ವಾರದಿಂದ ಡಿಸೆಂಬರ್ ತಿಂಗಳವರೆಗೆ ಪುನಃ ಯಾವ ದಿಕ್ಕಿನಲ್ಲಿ ಹೋಗಿರುತ್ತೋ ಅದೇ ದಿಕ್ಕಿನಲ್ಲಿ ವಾಪಸ್ ಆಗ್ತಕ್ಕಂಥದ್ದು. ವಾಪಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದನ್ನು ಈಶಾನ್ಯ ಮುಂಗಾರು ಮಾರುತಗಳು ಅಂತ ಕರಿತೀವಿ. ಆ ಸಂದರ್ಭದಲ್ಲೂ ಕೂಡ ಈ ಒಂದು ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಸಮಯದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳು ಸೃಷ್ಟಿಯಾಗ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ. ಹಾಗೆ ಏನೇ ಇರಲಿ, ಈಗಾಗಲೇ ನನಗೆ ಸಾಕಷ್ಟು ಜನ ಕರ್ನಾಟಕ ಭಾಗದವರು ಕೇಳಿದ್ದೀರಾ, ಯಾವಾಗ ನಮ್ಮ ಕರ್ನಾಟಕದಲ್ಲಿ ಮುಂಗಾರು ಮಾರುತ ಪ್ರಾರಂಭ ಆಗ್ಬೋದು ಅಂತ ಕಾಮೆಂಟ್ಸನ್ನು ಕೂಡ ಮಾಡಿದ್ದೀರಾ. ಇಲ್ಲಿ ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ನಿಮಗೆ ತೋರಿಸ್ತೀನಿ. ಈ ಅರ್ಧ ಗಂಟೆ ಮೊದಲು ಉಪಗ್ರಹದ ಮೂಲಕ ಚಿತ್ರವನ್ನು ತೆಗೆಯಲಾಗಿದೆ. ಏನೆಲ್ಲ ಒಂದು ಬೆಳವಣಿಗೆಗಳಾಗ್ತೇವೆ ಅರಬ್ಬಿ ಸಮುದ್ರದಲ್ಲಿ, ಮುಂದಿನ ಯಾವ ಒಂದು ದಿನಾಂಕದಂದು ದಕ್ಷಿಣ ಭಾರತದತ್ತ ಮುಂಗಾರು ಆಗಮಿಸ್ಬೋದು ಅನ್ನೋ ಕುರಿತು ನೀವಿಲ್ಲಿ ಕಾಣ್ಬೋದು ವೀಕ್ಷಕರೇ. ನೀವೇನಿಲ್ಲಿ ಗಮನಿಸ್ತಾ ಇದ್ದೀರಾ ವೀಕ್ಷಕರೇ, ನೋಡಿ ಈ ಭಾಗದಲ್ಲಿ
ನಾನಿಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಲ್ಲ, ಈ ಒಂದು ಪ್ರದೇಶ ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ಇಲ್ಲಿ ನಿರೀಕ್ಷೆ ಮಾಡ್ಬೋದು. ಮುಂಗಾರು ಮಾರುತಕ್ಕೆ ಬೇಕಾದಂಥ ಒಂದು ವೇದಿಕೆ, ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ರೆಡಿ ಆಗ್ತಾಯಿದೆ. ನಾನೇನಿಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಇಷ್ಟು ಪ್ರದೇಶದಲ್ಲಿ ಒಂದು ಮಾರುತಗಳು ಭಾರತದ ಕಡೆಗೆ, ಅಂದರೆ ದಕ್ಷಿಣ ಭಾರತದ ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಈ ಒಂದು ಭಾಗಕ್ಕೆ ಚಲಿಸೋದಕ್ಕೆ ಬೇಕಾದಂಥ ಒಂದು ಅನುಕೂಲಕರವಾದಂಥ ಒಂದು ಪರಿಸ್ಥಿತಿ, ಒಂದು ಹವಾಮಾನ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಂಗಾಳ ಕೊಲ್ಲಿಯಲ್ಲಿ ಉಂಟಾದಂಥ ಚಂಡಮಾರುತ ದುರ್ಬಲ ಆಗಿ ಈಶಾನ್ಯ ದಿಕ್ಕಿಗೆ ಚಲಿಸಿರ್ತಕ್ಕಂಥದ್ದು ಕೂಡ ಆಗಿದೆ. ಹಾಗೆಯೇ ನಾವಿಲ್ಲಿ ನೋಡೋದಾದರೆ ಈ ಒಂದು ಬಂಗಾಳ ಕೊಲ್ಲಿಯಲ್ಲಿ ಉಂಟಾದಂಥ ಚಂಡಮಾರುತ ದುರ್ಬಲ ಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು. ಮಿಜೋರಾಂ, ತ್ರಿಪುರಾ, ಹೀಗೆ ಈಶಾನ್ಯ ಭಾರತದ ಕಡೆಗೆ ಹೋಗಿ ಚಲಿಸಿರ್ತಕ್ಕಂಥದ್ದು ವೀಕ್ಷಕರೇ. ಹಾಗೆ ಜೂನ್ ತಿಂಗಳ ನಿರೀಕ್ಷೆಯಂತೆ ನನ್ನ ಪ್ರಕಾರ ಜೂನ್ 3 ಇಲ್ಲ 4 ವೇಳೆಗೆ ಮುಂಗಾರು ಮಾರುತಗಳು ಈ ಭಾಗಕ್ಕೆ ತ್ರಿವೇಂದ್ರಂ ಆಗಿರ್ಬೋದು, ಕೊಚ್ಚಿ, ಎರ್ನಾಕುಳಂ, ಪತ್ತನಂತಿಟ್ಟ, ಈ ಒಂದು ವ್ಯಾಪ್ತಿಯಲ್ಲಿ ಜೂನ್ 3, ಜೂನ್ 4 ವೇಳೆಗೆ ಮುಂಗಾರು ಮಾರುತಗಳು ಆಗಮಿಸ್ತಕ್ಕಂಥ, ಅಂದರೆ ಜೂನ್ ತಿಂಗಳ 3ನೇ ತಾರೀಕು 4ನೇ ತಾರೀಕಿನ ಮಧ್ಯಭಾಗದಲ್ಲಿ ಕೇರಳದತ್ತ ಮುಂಗಾರು ಮಾರುತಗಳು ಆಗಮಿಸ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಜೂನ್ 5, 6 ವೇಳೆಗೆ ಕರ್ನಾಟಕದ ಕರಾವಳಿ ತೀರ ಪ್ರದೇಶ, ಘಟ್ಟ ಪ್ರದೇಶಕ್ಕೆ, ಕರ್ನಾಟಕದ ಮಲೆನಾಡು ಭಾಗಕ್ಕೆ ಜೂನ್ 5 ಇಲ್ಲ 6ನೇ ತಾರೀಕಿನ ವೇಳೆಗೆ ಇಲ್ಲಿ ಆಗಮಿಸ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಜೂನ್ 8, 9ನೇ ತಾರೀಕಿನ ವೇಳೆಗೆ ನುಡಿ ಪ್ರದೇಶಕ್ಕೆ, ಗೋವಾದ ಕೊಂಕಣ ತೀರ, ಮಹಾರಾಷ್ಟ್ರದ ಈ ಒಂದು ಭಾಗಕ್ಕೆ, ರತ್ನಗಿರಿ, ವಿದರ್ಭ, ಹಾಗೆಯೇ ಈ ಒಂದು ಮರಾಠವಾಡ ಈ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಮಾರುತಗಳು ಜೂನ್ 8ರ ನಂತರ ಮೂವ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಭಾರತದ ವಾಣಿಜ್ಯ ನಗರಿ ಮುಂಬೈ ಏನಿದೆ, ಈ ಒಂದು ಪ್ರದೇಶಕ್ಕೆ ಜೂನ್ 10ರ ನಂತರ, ಜೂನ್ 11ರ ಮಧ್ಯಾವಧಿಯಲ್ಲಿ ಮುಂಬೈ ನಗರಕ್ಕೆ ಮುಂಗಾರು ಮಾರುತಗಳು ಎಂಟ್ರಿ ಕೊಡ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ ವೀಕ್ಷಕರೇ. ಮುಂದಿನ ಒಂದು ಜೂನ್ ತಿಂಗಳ ಮೊದಲ ವಾರದಲ್ಲಿ ಈ ಭಾಗದಲ್ಲಿ ಕೇರಳದ ಒಂದು ಕರಾವಳಿ ತೀರ ಪ್ರದೇಶ, ಕರ್ನಾಟಕದ ಕರಾವಳಿ ತೀರ ಪ್ರದೇಶ, ಹಾಗೆ ಘಟ್ಟ ಪ್ರದೇಶಗಳು, ಕರ್ನಾಟಕದ ಘಟ್ಟ ಪ್ರದೇಶಗಳು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದ್ಕೊಂಡಂತೆ ಕೊಡಗು, ಹಾಸನ, ಹಾಗೆ ಶಿವಮೊಗ್ಗ, ಉತ್ತರ ಕನ್ನಡ, ಬೆಳಗಾವಿ, ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ, ಹಾಗೆ ಕೇರಳದ ಬಹುತೇಕ ಎಲ್ಲ ಪ್ರದೇಶದಲ್ಲಿ ಮಳೆ ಆಗ್ತಕ್ಕಂಥ, ಅಂದರೆ ಜೂನ್ 5ರ ಆಸ್ಪಾಸ್ನಲ್ಲಿ ಮಳೆ ಒಂದು ಪ್ರಾರಂಭ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತೇವೆ. ಒಂದು ವೇಳೆ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಉಂಟಾದಂತೆ ಅರಬ್ಬಿ ಸಮುದ್ರದಲ್ಲೂ ಏನಾದರೂ ಜೂನ್ 15ರ ವೇಳೆಗೆ ಮಾನ್ಸೂನ್ ಮಾರುತದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಕ್ಕಂಥ ಚಂಡಮಾರುತ ಏನಾದರೂ ಸೃಷ್ಟಿಯಾಗದೆ ಹೋದರೆ ಮಾನ್ಸೂನ್ ಮಾರುತಕ್ಕೆ ಬೇಕಾದಂಥ ಅನುಕೂಲಕರ ವಾತಾವರಣ ಇಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಕಳೆದ ಬಾರಿ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಯಿತು. ಲಾನೈನು ಈಗಾಗಲೇ ಅಕ್ಟೋಬರ್ ವೇಳೆಗೆ ಲಾನೈನು ಪ್ರಾರಂಭ ಆಗ್ತಾಯಿದೆ, ಎಲ್ನೈನು ಅಂತ್ಯ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಒಂದು ನಿರೀಕ್ಷೆಯಂತೆ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿವೆ. ಈ ಬಾರಿ ಪಶ್ಚಿಮ ಭಾರತಕ್ಕೆ ಹೊಂದ್ಕೊಂಡಂತೆ, ಹಾಗೆ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಹೆಚ್ಚು ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತೇವೆ. ಆದರೆ ಈ ಒಂದು ಪ್ರದೇಶದಲ್ಲಿ ಮಳೆಯ ಪ್ರಮಾಣದಲ್ಲಿ ಈ ಬಾರಿ ಈ ಒಂದು ಭಾಗದಲ್ಲಿ, ಅಂದರೆ ರಾಜಸ್ಥಾನ, ದಿಲ್ಲಿ, ಹರಿಯಾಣ, ಪಂಜಾಬ್, ಈ ಒಂದು ಭಾಗದಲ್ಲಿ ವಾಯುವ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಆಗಿರ್ಬೋದು, ಹಾಗೆ ಈಶಾನ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಈ ಬಾರಿ ಮಳೆಯ ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತೇವೆ. ಎಲ್ಲವನ್ನು ನಾವು ಕಾದು ನೋಡಬೇಕು. ಮುಂದಿನ ದಿನಗಳಲ್ಲಿ ಅರಬ್ಬಿ ಸಮುದ್ರದಲ್ಲಿ ಏನಾದರೂ ಸೈಕ್ಲೋನ್ ಚಂಡಮಾರುತ, ಅಂದರೆ ಜೂನ್ 15ರ ವೇಳೆಗೆ ಏನಾದರೂ ಸೈಕ್ಲೋನ್ ಕಾಣಿಸ್ಕೊಂಡ್ರೆ ಮುಂಗಾರು ಮಾರುತಗಳು ನಾನು ಹಿಂದೆ ಹೇಳಿದಾಗೆ ಜೂನ್ ಮೊದಲ ವಾರದಲ್ಲಿ ಏನು ಮೂವ್ ಆಗ್ತಾಯಿದೆ ಕೇರಳದ ಕಡೆಗೆ, ಆ ಒಂದು ಮಾರುತಗಳಿಗೆ ತಡೆಯನ್ನು ಹಾಕುತ್ತೆ. ಒಂದು ವೇಳೆ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತಗಳು ಕಾಣಿಸಿಕೊಳ್ಳದೆ ಹೋದರೆ ಮುಂಗಾರು ಮಾರುತಗಳು ಜೂನ್ ಮೊದಲ ವಾರದ ವೇಳೆಗೆ ಕರ್ನಾಟಕವನ್ನು ಕೂಡ ಪ್ರವೇಶ ಮಾಡುತ್ತೇವೆ ವೀಕ್ಷಕರೇ. ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಸ್ವಲ್ಪ ಒಂದು ಹೆಚ್ಚಿನ ಮಳೆಯನ್ನು ನಿರೀಕ್ಷೆಯನ್ನು ಮಾಡಬಹುದು. ಅಂದರೆ ಎಲ್ನೈನು ಪ್ರಭಾವ ಸ್ವಲ್ಪ ಇಳಿಮುಖ ಆಗ್ತಿರೋದ್ರಿಂದ ಲಾನೈನು ಪ್ರಾರಂಭ ಆಗ್ತಿರೋ ಹಿನ್ನೆಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಸ್ವಲ್ಪ ಸಮಾಧಾನಕರವಾಗಿರ್ಬೋದು ಅನ್ನೋ ನಿರೀಕ್ಷೆ ಕೂಡ ಇದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮುಂದಿನ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾನ್ಸೂನ್ ಮಾರುತಗಳು ಹೇಗಿರುತ್ತೆ, ಅದರ ಒಂದು ಪರಿಣಾಮ ಹೇಗಿರುತ್ತೆ, ಎಲ್ಲೆಲ್ಲಿ ಮಳೆ ಆಗ್ಬೋದು ಅನ್ನೋ ಕುರಿತು ಒಂದು ಸಂಕ್ಷಿಪ್ತ ವರದಿಯನ್ನು ನಿಮ್ಮೊಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತೀವಿ. ಇವತ್ತಿನ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ಕಾರ.